ಬಿಸಿಲ ಬೇಗೆಗೆ ಬರಡಾದ ಕಾವೇರಿ ಒಡಲು, ಅಸ್ಥಿ ಪಂಜರದಂತೆ ಗೋಚರವಾದ ಬಂಡೆ ಕಲ್ಲುಗಳ ಹಾಸು. ಇದು ಪ್ರವಾಸಿ ತಾಣ ದುಬಾರೆಯ ಈಗಿನ ಚಿತ್ರಣ. ಕಾವೇರಿ ನದಿ ದಂಡೆಯ ಮೇಲಿರುವ ದುಬಾರೆ ಆನೆ ಕ್ಯಾಂಪಿನಲ್ಲಿ ಸುಮಾರು 194 ಮಂದಿ ಗಿರಿಜನ ಮತದಾರರಿಗೆ ಮತಗಟ್ಟೆಯೊಂದನ್ನು ಸ್ಥಾಪಿಸಲಾಗಿದೆ. ಇದು ದುಬಾರೆಯ 107ನೇ ಸಂಖ್ಯೆಯ ಮತಗಟ್ಟೆ. ಏಪ್ರಿಲ್ ಬಿಸಿಲು ಸುಡುವುದು ಸಾಮಾನ್ಯ. ಆದರೆ ಈ ವರ್ಷ ಬಿಸಿಲ ಝಳ ನಿರೀಕ್ಷೆಗೂ ಮೀರಿ ಏರಿಕೆಯಾಗಿ ದುಬಾರೆಯಲ್ಲಿ ಕಾವೇರಿ ನದಿಯೇ ಬರಿದಾಗಿದೆ. ಸುಳಿಗಳಿಂದ ಅಪಾಯಕಾರಿಯಾಗಿದ್ದ ಈ ನದಿ ಪ್ರದೇಶದಲ್ಲಿ ಇದೀಗ ಬಂಡೆ ಕಲ್ಲುಗಳ ಹಾಸು ಮಾತ್ರ ಅಸ್ಥಿ ಪಂಜರದಂತೆ ಗೋಚರವಾಗುತ್ತಿದೆ. ನದಿಯ ಹೊಂಡಗಳಲ್ಲಿ ಸುದೀರ್ಘ ಕಾಲ ನಿಂತ ನೀರು ದುರ್ವಾಸನೆ ಬೀರುತ್ತಿದೆ. ದುಬಾರೆ ಕ್ಯಾಂಪ್ ಆನೆಗಳು ಮತ್ತು ಗಿರಿಜನರಿಗೆ ಈ ನೀರೇ ಆಸರೆಯಾಗಿತ್ತು. ಕಲ್ಲು ಬಂಡೆಗಳ ದಾರಿಯಲ್ಲೇ ದುಬಾರೆ ತಲುಪಿದ ಪತ್ರಕರ್ತರಿಗೆ ಅಲ್ಲಿನ ಮತಗಟ್ಟೆಯೇ ಆ ಪ್ರದೇಶದ ಕತೆ ಹೇಳುವಂತಿತ್ತು. ಮಧ್ಯಾಹ್ನದವರೆಗೂ ಮಾವುತರ ಕುಟುಂಬಗಳು ಸೇರಿದಂತೆ ಗಿರಿಜನರು ಬಿರುಸಿನಿಂದಲೇ ಮತದಾನ ಮಾಡಿದರು. 59 ಜನ ಪುರುಷರು ಮತ್ತು 62 ಜನ ಮಹಿಳೆಯರು ಹಕ್ಕು ಚಲಾಯಿಸಿದ್ದರು. ಈ ಪೈಕಿ ಸಂಚಿತಾ ಎಂಬ 18ರ ಯುವತಿ ಮೊದಲ ಬಾರಿಗೆ ಮತದಾನ ಮಾಡಿ ಖುಷಿಪಟ್ಟಳು. ಮಡಿಕೇರಿ ಬಳಿಯ ಗಾಳಿಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 127ನೇ ಸಂಖ್ಯೆಯ ಮತಗಟ್ಟೆಯಲ್ಲಿ ಜನದಟ್ಟಣೆ ಹೆಚ್ಚಿತ್ತು. ಪುರುಷರಿಗಿಂತ ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದರು. ಮಧ್ಯಾಹ್ನದ ವೇಳೆಗೆ ಈ ಮತಗಟ್ಟೆಯಲ್ಲಿ 36% ಮತದಾನವಾಗಿತ್ತು. ಒಟ್ಟು 1190 ಮತದಾರರ ಪೈಕಿ 330 ಮಂದಿ ಹಕ್ಕು ಚಲಾಯಿಸಿದ್ದರು. ವಿಶೇಷವೆಂದರೆ 3 ರಿಂದ 4 ಮಂದಿ ಮೊದಲ ಬಾರಿಗೆ ಮತದಾನ ಮಾಡಿದ್ದರು.